US ಹುಚ್ಚಾಟ ಅಥವಾ ಟ್ಯಾರಿಫ್ನ ಏರಿಕೆಗಳಿಂದ ಭಾರತಕ್ಕೆ ಹಲವಾರು ರೀತಿಯಲ್ಲಿ ಉಪಯೋಗ ಆಗಲಿಕ್ಕಿದೆ. ಹೇಗೆ ಅಂತ ನೋಡಿದರೆ, ಸುಮಾರಷ್ಟು ದೇಶಗಳಾಗಿರುವಂತಹ ಚೀನಾ 245%, ವಿಯೆಟ್ನಾಂ 46%, ಅತಿ ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡ್ತಾ ಇದ್ರು US-ಗೆ. ಆದರೆ ಅಲ್ಲಿ ಹೂಡಿಕೆ ಮಾಡಿದಂತಹ ಕಂಪನಿಗಳು ಈ ಟ್ಯಾರಿಫನ್ನು ತಡ್ಕೊಳ್ಳಿಕ್ಕಾಗದೆ ಮೇನ್ಲಿ ಚೈನಾ +1 ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಏನಿದು ಚೈನಾ +1 ಸ್ಟ್ರಾಟಜಿ? FTA ಅಂದರೆ ಏನು, ಮತ್ತು ಗ್ಲೋಬಲ್ ಟ್ಯಾರಿಫ್ ಇಂದ ಭಾರತಕ್ಕೆ ಹೇಗೆಲ್ಲ ಪ್ರಯೋಜನಕಾರಿ ಆಗತ್ತೆ, ಅದನ್ನು ಹೇಗೆಲ್ಲ ಯುಟಿಲೈಸ್ ಮಾಡ್ಕೊಳ್ಬೋದು, ಭಾರತ ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ಸನ್ನು ಕಾಣಬಹುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ಕರುನಾಡಿನ ಸಮಸ್ತ ಕನ್ನಡ ಕೊಲಕೋಟಿಗೆ ನಿಮ್ಮ ಧರಣಿ ಶೆಟ್ಟಿ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವೆಲ್ಲ ಕೇಳಿರ್ಬೋದು ಗೂಗಲ್ ಪಿಕ್ಸೆಲ್ಸ್. ಈಗೊಂದು ದೊಡ್ಡ ಸ್ಮಾರ್ಟ್ಫೋನ್ ಕಂಪನಿ ಏನಿದೆ, ಆಲ್ಫಾಬೆಟ್ ಅಂತಕ್ಕಂತಹ ಕಂಪನಿ ನಿರ್ವಹಿಸಿದೆ. ಈ ಒಂದು ಕಂಪನಿ ವಿಯೆಟ್ನಾಂನಲ್ಲಿ ತನ್ನ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾ ಇತ್ತು. 2023ರಲ್ಲಿ ಫಾಕ್ಸ್ಕಾನ್ ಮತ್ತು ಕಾಂಪೆಲ್, ಫಾಕ್ಸ್ಕಾನ್ ಗೊತ್ತಿರ್ಬೋದು ಬೆಂಗಳೂರಲ್ಲಿರುವಂತಹ ಸುಮಾರು ಜನಗಳಿಗೆ. ಈ ಕಂಪನಿಗಳು 2023ರಲ್ಲಿ ವಿಯೆಟ್ನಾಂನಲ್ಲಿ ಈ ಒಂದು ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟಾರ್ಟ್ ಮಾಡಿದೆ. ಆದರೆ ಈಗ ಎಲ್ಲ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇರುವಂತಹ ಮತ್ತು ಸ್ಟಾಕ್ ಮಾರ್ಕೆಟ್ ಬೀಳಲಿಕ್ಕೆ ಮುಖ್ಯವಾದ ಕಾರಣ ಆಗಿರುವಂತಹ ಟ್ರಂಪ್ ಅವರ ಹುಚ್ಚಾಟ ಅಥವಾ ಟ್ಯಾರಿಫ್ನ ಏಟುಗಳನ್ನು ಪಡಿತಾ ಇರುವಂಥದ್ದು ಮೇನ್ಲಿ ಟ್ರೇಡ್ ಡೆಫಿಸಿಟ್. ಅಮೆರಿಕಾದೊಂದಿಗೆ ಯಾವೆಲ್ಲ ದೇಶಗಳು ಫೇಸ್ ಮಾಡ್ತಾ ಇದೆ ಅವುಗಳು. ಭಾರತಕ್ಕೆ ಟ್ರೇಡ್ ಡೆಫಿಸಿಟ್ ಇಲ್ವಾ, ಭಾರತ ಟ್ರೇಡ್ ಸರ್ಪ್ಲಸಲ್ಲಿ ಇಲ್ವಾ ಅಮೆರಿಕಾದಲ್ಲಿ ಅಂತ ನೋಡಿದರೆ ಇದೆ. 56% ಆ್ಯಕ್ಚುಯಲ್ ಟ್ಯಾರಿಫನ್ನು ಹಾಕಬೇಕಾಗಿತ್ತು. ಅಂದರೆ ಅವ್ರೇನು ಹೇಳ್ತಾ ಇದ್ರು, ಹಾಫ್ ಆಫ್ ದ ಟ್ಯಾರಿಫ್ ವಾಟ್ ಯು ಆರ್ ಗಿವಿಂಗ್ ವಿಲ್ ಅಪ್ಲೈ ಟು ಯು ಅಂತ. ಅಂದರೆ ಭಾರತ ಸುಮಾರು 56 ಅಂದರೆ 56 × 2 ಎಷ್ಟಾಗತ್ತೆ, 112% ಟ್ಯಾರಿಫ್, 110% ಟ್ಯಾರಿಫನ್ನು ಭಾರತ ಅಮೆರಿಕಾದ ಮೇಲೆ ಹೇರುತ್ತೆ. ಈ ಒಂದು ಟ್ಯಾರಿಫ್ ಏನಿದೆ, ಇದರ ಅರ್ಧದಷ್ಟು ಟ್ಯಾರಿಫನ್ನು ನಾನು ಎಲ್ಲ ದೇಶಗಳ ಮೇಲೆ ಹೇರ್ತೇನೆ ಅಂತಕ್ಕಂಥ ಒಂದು ಬೋರ್ಡ್ಗಳನ್ನು ಇಟ್ಕೊಂಡು ಅಮೆರಿಕದ ಟ್ರಂಪ್ ಮುಂದೆ ಬಂದಿದ್ರು. ಆದರೆ ಭಾರತದ ಅಡ್ವಾಂಟೇಜ್ ಏನಾಗಿತ್ತು, ಅಥವಾ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಮಧ್ಯೆ ಇರುವಂತಹ ಸಂಬಂಧ ಆಗಿರ್ಬೋದು, ಮತ್ತು ಭಾರತ ಒಂದು ಮುಖ್ಯವಾದ ಸ್ಟ್ರಾಟಜಿಕ್ ಅಲೈ ಆಗಿರುತ್ತೆ ಅಮೆರಿಕಾಗೆ. ಆದ ಕಾರಣ ನಮಗೆ ಅದರ ಅರ್ಧದಷ್ಟು, ಅಂದರೆ 56%ನ ಅರ್ಧದಷ್ಟು, 52%ನ ಅರ್ಧದಷ್ಟು ಏನಿದೆ, 26% ಈ ಒಂದು ಟ್ಯಾರಿಫನ್ನು ಭಾರತದ ಮೇಲೆ ಹೇರ್ತು. ಆದರೆ ಈ ವಿಯೆಟ್ನಾಂಗೆಲ್ಲ 46%, ಇಷ್ಟೆಲ್ಲ ದೊಡ್ಡ ರೀತಿಯಲ್ಲಿ ಹೇರುವಾಗ ಮೇನ್ಲಿ ಗ್ಲೋಬಲಿ ಅತಿ ಹೆಚ್ಚು ಅಮೆರಿಕಾದಲ್ಲಿ ಸೇಲ್ ಆಗುವ ಫೋನ್ಸ್ಗಳಿರ್ಬೋದು, ಅಂದರೆ ಐಫೋನ್ಗಳೇನಿದೆ, ಇದುವರೆಗೂ ಭಾರತದಲ್ಲಿ ಜಸ್ಟ್ ಅದು ಅಸೆಂಬಲ್ ಆಗ್ತಾ ಇತ್ತು. ಇನ್ನು ಮುಂದೆ ಅದನ್ನು ಕಂಪ್ಲೀಟ್ಲಿ, ಅಂದರೆ ಸೆನ್ಸರ್ಸ್ ಆಗಿರ್ಬೋದು, ಎನ್ಕ್ಲೋಜರ್ಸ್ ಆಗಿರ್ಬೋದು, ಚಾರ್ಜರ್ಸ್ ಆಗಿರ್ಬೋದು, ಇದೇ ಫಿಂಗರ್ ಪ್ರಿಂಟ್ ಸೆನ್ಸರ್ಸ್ ಆಗಿರ್ಬೋದು, ಇದನ್ನೆಲ್ಲ ಭಾರತದಲ್ಲೇ ಸ್ವಮೇಕ್ ಮಾಡಲಿಕ್ಕೆ ಕಂಪನಿಗಳು ಮುಂದಾಗ್ತಾ ಇವೆ. ಅದರಲ್ಲಿ ಮೊದಲನೇದಾಗಿ ಆಲ್ಫಾಬೆಟ್ ಕಂಪನಿ ಏನಿದೆ, ಅದು ತನ್ನ ಇಂಡಿಯನ್ ಕಾಂಟ್ರಾಕ್ಟರ್ಸ್ ಆದಂತಹ ಫಾಕ್ಸ್ಕಾನ್ ಮತ್ತು ಡಿಕ್ಸನ್ ಟೆಕ್ನಾಲಜೀಸಿಗೆ ಅದರ ಗೂಗಲ್ ಪಿಕ್ಸೆಲ್ ಮೊಬೈಲ್ ಫೋನ್ನ ಮೇನ್ ಪಾರ್ಟ್ಸ್ಗಳನ್ನ ಮತ್ತು ಫೋನನ್ನೇ ಭಾರತದಲ್ಲಿ ರೆಡಿ ಮಾಡಲಿಕ್ಕಾಗತ್ತಾ ಅಂತಕ್ಕಂಥದ್ದನ್ನು ಮಾತನಾಡ್ತಾ ಇದೆ. ವೀಕ್ಷಕರಲ್ಲಿ ನಾವು ಮೊದಲು ಗಮನ ಹರಿಸಬೇಕಾದಂಥದ್ದು, ವಿಯೆಟ್ನಾಂ ಭಾರತದಿಂದ ಈ ಅಪರ್ಚುನಿಟೀಸನ್ನು ಮೊದಲು ಹೇಗೆ ತಗೊಂಡೋಯ್ತು ಅಂತ. ಭಾರತಕ್ಕೆ ಇದು ಅಪರ್ಚುನಿಟಿಯಾಗಿ ಮೊದಲೇ ಬರಬೇಕಾಗಿತ್ತು. ಯಾಕಂದರೆ ಚೀನಾದ ವಿರುದ್ಧ ಟ್ಯಾರಿಫನ್ನು ಟ್ರಂಪ್ ಅವರು ಇದೇ ಮೊದಲ ಬಾರಿ ಹಾಕ್ತಾ ಇರುವಂಥದ್ದಲ್ಲ, ಅವರ ಕಳೆದ ಟರ್ಮಲ್ಲಿ 2018ರಲ್ಲಿ ಕೂಡ ಹಾಕಿದರು. ಆಗ ಭಾರತವನ್ನು ಬೀಟ್ ಮಾಡಿಬಿಟ್ಟು ವಿಯೆಟ್ನಾಂ ಇದೆಲ್ಲ ಏನು ಕಂಪನಿಗಳಿದೆ ಅದನ್ನು ಅಟ್ರಾಕ್ಟ್ ಮಾಡಿತ್ತು. ಬಿಕಾಸ್ ಆಫ್ ಮೆನಿ ಫ್ಯಾಕ್ಟರ್ಸ್ ಇದೆ, ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೇನ್ಲಿ ಇದನ್ನು ಆಗ ವಿಯೆಟ್ನಾಂ ತಗೊಂಡಿತ್ತು. ಆದರೆ ಈಗ 2ನೇ ಟರ್ಮಲ್ಲಿ ವಿಯೆಟ್ನಾಮಿಗೂ ಕೂಡ ಟ್ಯಾರಿಫ್ನ ಹೊಡೆತ ಬೀಳ್ತಾ ಇರೋ ಕಾರಣ ಅದೆಲ್ಲ ಕಂಪನಿಗಳು ಭಾರತಕ್ಕೆ ಬರಲಿಕ್ಕಿವೆ. ವೀಕ್ಷಕರೇ, ಮೇನ್ಲಿ ಒಂದು ದೇಶಕ್ಕೆ ಅಲ್ಲಿನ ಜನರೇನಿದ್ದಾರೆ ಮತ್ತು ಅಲ್ಲಿನ ಟ್ರೇಡ್ ಅಗ್ರಿಮೆಂಟ್ಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆನಾ ಆ ದೇಶಕ್ಕೆ, ಅಂದರೆ ಅಮೆರಿಕಾದೊಟ್ಟಿಗೆ ಭಾರತಕ್ಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆನಾ? ಇಲ್ಲ. ಆದರೆ ಅದನ್ನು 90 days ಸಸ್ಪೆನ್ಷನ್ ಏನಿದೆ, ಟ್ಯಾರಿಫ್ನ ಸಸ್ಪೆನ್ಷನ್, ಅದರಲ್ಲಿ ಮಾತುಕತೆ ಆಗತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದೇ. ಇದೊಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದರೆ ಭಾರತದ ಕಡೆ ಅತಿ ಹೆಚ್ಚು ಕಂಪನಿಗಳು ಮುಖ ಮಾಡಲಿಕ್ಕಿವೆ. ಯಾಕೆ ಈ ಕಂಪ್ನಿಗಳು ವಿಯೆಟ್ನಾಂಗೆ ಹೋಗಲ್ಲ ಅಂದರೆ ಅಲ್ಲಿ ಒಂದು ಕ್ಲಾಸ್ ಇದೆ. ವೀಕ್ಷಕರೇ, ಚೀನಾ ತುಂಬ ನೆಚ್ಚಿನ ಅಲೈ ಆಗಿದೆ. ಯಾವುದಕ್ಕೆ ಅಂದರೆ ವಿಯೆಟ್ನಾಂಗೆ ಸೆಕ್ಯೂರಿಟಿ ಅಲೈ ಆಗಿ ಚೀನಾ ನಿಲ್ಲುತ್ತೆ, ಟ್ರೇಡ್ ಅಲೈ ಆಗಿ ಅಮೆರಿಕ ನಿಲ್ಲುತ್ತೆ. ಅಮೆರಿಕ ಜೊತೆ ಟ್ರೇಡ್ ಚೆನ್ನಾಗಿದೆ, ಚೀನಾ ಅದರ ಸೌತಲ್ಲಿರೋ ಕಾರಣ
ತುಂಬ ಸೆಕ್ಯೂರಿಟಿ ಕನ್ಸರ್ನ್ಸ್ಗೆ ಡಿಪೆಂಡ್ ಆಗಿದೆ. ಬಟ್ ಭಾರತ ಕೂಡ ಬಾರ್ಡರ್ನ ಶೇರ್ ಮಾಡುತ್ತೆ, ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿರೋದನ್ನು ನಾವು ಕೇಳಿರ್ಬೋದು. ಯಾಕೆ ಇದು ಅಂದರೆ, ಭಾರತದಕ್ಕಿಂತ ಹೆಚ್ಚು ವಿಯೆಟ್ನಾಮಿಗೆ ಚೀನಾ ಅವಲಂಬಿತವಾಗಿದೆ. ಅದರ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ಮ್ಯಾನುಫ್ಯಾಕ್ಚರ್ ಮಾಡಿ ಮೇಡ್ ಇನ್ ವಿಯೆಟ್ನಾಮ್ ಅಂತಕ್ಕಂತಹ ಲೇಬಲಿಂಗನ್ನು ಮಾಡಿ ಅದನ್ನು ಇಡೀ ವರ್ಲ್ಡ್ಗೆ ಡಂಪ್ ಮಾಡುವಂಥದ್ದು ಚೀನಾ ಮಾಡ್ತಾ ಇದ್ದಂತಹ ಕುತಂತ್ರಿ ಬುದ್ಧಿ. ಈ ಬುದ್ಧಿಯನ್ನು ಸುಮಾರಷ್ಟು ಲೋವಿ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಪ್ರೈವೇಟ್ ಫರ್ಮ್ ಇದು, ಮತ್ತು ಅಮೆರಿಕದ US ವೈಟ್ ಆಫೀಸ್ ಏನಿದೆ ಅಲ್ಲಿನ ಟ್ರೇಡ್ ಅಡ್ವೈಸರ್ ಆಗಿರುವಂತಹ ನಾರೋ ಅವರು ಕೂಡ ಇದನ್ನು ಹೇಳಿದ್ದಾರೆ. ಅಂದರೆ ಲೇಬಲಿಂಗ್ ಆಫ್ ಮೇಡ್ ಇನ್ ವಿಯೆಟ್ನಾಮ್ ಮಾಡಿಬಿಟ್ಟು ಇಡೀ ಪ್ರಾಡಕ್ಟ್ಸನ್ನು ಡಂಪ್ ಮಾಡ್ತಾ ಇದೆ US ಚೀನಾ ಅಂತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ನಾವು ನೋಡಬೇಕು, ಖಾಲಿ 2018ರಿಂದ ವಿಯೆಟ್ನಾಮ್ನ ಎಕ್ಸ್ಪೋರ್ಟ್ಸ್ ಏನಿದೆ ಅದು 3 times ಹೆಚ್ಚಿಗೆ ಆಗಿದೆ US. ಅಂದರೆ ಇಲ್ಲಿ ಇದನ್ನು ಭಾರತ ಆಕ್ಯುಪೈ ಆವಾಗಲೇ ಮಾಡಿದರೆ ಭಾರತದ ಆರ್ಥಿಕತೆ ಇನ್ನೂ ಮುಂದೆ ಹೋಗ್ತಾ ಇತ್ತು. ಬಟ್ ಈಗಲೂ ಕೂಡ ಇದು ನಮಗೆ ತೆರೆದಿರುವ ಗೇಟ್ ಆಗಿದೆ. ಯಾಕಂದರೆ ಈಗ ಸ್ಯಾಮ್ಸಂಗ್ ಮತ್ತು ಕೊರಿಯನ್ ಕಂಪ್ನಿ ಆಗಿರುವಂಥ ಸ್ಯಾಮ್ಸಂಗ್ ಆಗಿರ್ಬೋದು, ನೈಕಿನ ಬಹಳಷ್ಟು ಶೂಸ್ಗಳೇನಿದೆ ಅದರಲ್ಲಿ 1/3 ಆಫ್ ದ ಶೂಸ್ ಏನಿದೆ ಅದು ವಿಯೆಟ್ನಾಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಅದು ಈಗ ಜಾಸ್ತಿ ಸೇಲ್ ಆಗ್ತಿದ್ದಂಥ US ಅವರಿಗೆ ಟ್ಯಾರಿಫ್ ಇರುವ ಕಾರಣ, 46% ಟ್ಯಾರಿಫ್ ಇರೋ ಕಾರಣ ನೈಕಿ ಕೂಡ ಭಾರತದ ಕಡೆ ಮುಖ ಮಾಡುವಂಥ ಚಾನ್ಸಸ್ ಇದೆ. ಈ ನಿಟ್ಟಿನಲ್ಲಿ ನಾವು ಮೇನ್ಲಿ ನೋಡಿದ್ರೆ ಏನು ವಿಯೆಟ್ನಾಮ್ ಬೇರೆ ರೀತಿಯಲ್ಲಿ ಮಾಡಿದೆ ಇಂಡಿಯಾಗೆ ಬರುವಂತಹ ಕಂಪನಿಗಳನ್ನು ಅದರ ಕಡೆ ಎಳ್ಕೊಳ್ಳಿಕ್ಕೆ ಅಂತ ನೋಡಿದರೆ, ಅಲ್ಲಿರುವಂತಹ ಕಾರ್ಪೊರೇಟ್ ಟ್ಯಾಕ್ಸ್ ಮೇನ್ ಆಗುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಏನು ಅಂದರೆ, ಯಾವುದೇ ಒಂದು ಕಂಪನಿ ಭಾರತದಲ್ಲಿ ಅದರ ಚಲಾವಣೆ ನಡೆಸಬೇಕು, ಅದೊಂದು ಕಂಪನಿಯನ್ನು ನಡೆಸಬೇಕು ಅಂದರೆ ಇಯರ್ಲಿ ಕಟ್ಟುವಂತಹ ಕಾರ್ಪೊರೇಟ್ ಟ್ಯಾಕ್ಸ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ 2018ರಲ್ಲಿ ಇದು ವಿಯೆಟ್ನಾಮ್ಗೆ ಹೋಯಿತು, ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಇದ್ದದ್ದು 20%. ಅದೇ ಆ ಟೈಮ್ನಲ್ಲಿ ಭಾರತದ ಕಾರ್ಪೊರೇಟ್ ಟ್ಯಾಕ್ಸ್ ಇದ್ದದ್ದು 40%. ಇದು ಅತಿ ಹೆಚ್ಚಾಗಿರುತ್ತೆ. ಆದ ಕಾರಣ 20% ಕೂಡ ದೊಡ್ಡ ಸ್ಟೇಕ್ ಆಗಿರುತ್ತೆ ದೊಡ್ಡ ದೊಡ್ಡ ಕಂಪನಿಗಳಿಗೆ. ಆದ ಕಾರಣ ಆಗ ವಿಯೆಟ್ನಾಮ್ಗೆ ಹೋಗಿತ್ತು. ಆದರೆ ಕಳೆದ ಅಂದರೆ 2025-26ನೇ ಸಾಲಿನ ಬಡ್ಜೆಟ್ನಲ್ಲಿ 40% ಇದ್ದಂತಹ ಕಾರ್ಪೊರೇಟ್ ಟ್ಯಾಕ್ಸನ್ನು 35%ಗೆ ಕೇಂದ್ರ ಸರ್ಕಾರ ಇಳಿಸಿದೆ. ಇದು ಕೂಡ ಸುಮಾರಷ್ಟು ಕಂಪನಿಗಳಿಗೆ ಅಟ್ರಾಕ್ಟಿವ್ ಅಂತ ಅನಿಸಬಹುದು, ಮತ್ತು ಕಂಪನಿಗಳು ಇಲ್ಲಿ ಹೂಡಿಕೆ ಮಾಡಲಿಕ್ಕೆ ಹೆಚ್ಚಾಗ್ಬೋದು. ಎರಡನೇದೇನಿದೆ, ಸಿಮಿಲಾರಿಟಿ ಅಂತಲೇ ಹೇಳ್ಬೋದು. ಫ್ರೀ ಅಥವಾ ಲೋ ರೇಟಲ್ಲಿ ನಮಗೆ ಸ್ಕಿಲ್ಡ್ ಲೇಬರ್ಗಳು ಸಿಗುವಂಥದ್ದು. ಭಾರತದಲ್ಲಿ ಕೂಡ ಕಮ್ಮಿ ರೇಟಿಗೆ ಕೆಲಸ ಮಾಡುವಂಥ ಸ್ಕಿಲ್ಡ್ ಲೇಬರ್ಗಳು ಸಿಗ್ತಾರೆ. ಅದನ್ನು ಸ್ಕಿಲ್ ಮಾಡ್ಬೋದು, ಅವರನ್ನು ಲೋ ವೇಜಸ್ಗೆ ಅವರು ಕೆಲಸ ಮಾಡ್ಕೊಳ್ಬೋದು. ವಿಯೆಟ್ನಾಮಲ್ಲಿ ಕೂಡ ಇದು ಇತ್ತು. ಆನಂತರ ಯಾವ ಟ್ಯಾಕ್ಸೇಷನ್ ಲಾಸ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಇದ್ದರೆ, ಅಂದರೆ FTAs ಏನಾದರೂ ಇದ್ದರೆ, ಆಗ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಮುಂದೆ ಬರುತ್ತೆ. ಯಾಕಂದರೆ 2018ರಿಂದ ನೋಡಿದರೆ ಸುಮಾರಷ್ಟು ಕಂಪನಿಗಳು ಭಾರತವನ್ನು ಬಿಟ್ಟು ಥೈಲ್ಯಾಂಡ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಕಂಬೋಡಿಯಾ ಆಗಿರ್ಬೋದು, ವಿಯೆಟ್ನಾಮ್ ಆಗಿರ್ಬೋದು, ಅಲ್ಲಿಗೆಲ್ಲ ಯಾಕೆ ಹೋಗಿದೆ ಅಂದರೆ ಸುಮಾರಷ್ಟು ದೇಶಗಳೊಟ್ಟಿಗೆ ಈ ಎಲ್ಲ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ. ಆಗ ಬಹಳಷ್ಟು ಕಂಪನಿಗಳು ಅಲ್ಲಿ ಕಡೆ ಅಟ್ರಾಕ್ಟ್ ಆಗುತ್ತೆ. ಮತ್ತು ಸಿಂಗಲ್ ವಿಂಡೋ ಫಾರ್ ಆಲ್ ದ ಅಗ್ರಿಮೆಂಟ್ ಪೇಪರ್ ಸೈನಿಂಗ್ಸ್ ಅಂತ ಇರಬೇಕು. ಯಾಕಂದರೆ ಯಾವುದೇ ಒಂದು ದೊಡ್ಡ ಕಂಪನಿ ಬರ್ತಾ ಇದೆ ಅಂದರೆ ಅದು ವರ್ಷಗಟ್ಟಲೆ ಕಾಯ್ಕೊಂಡು ನಿಲ್ಲಿಕ್ಕಾಗಲ್ಲ. ಲ್ಯಾಂಡ್ ಅಕ್ವಿಸಿಷನಿಂದ ಹಿಡಿದು ಟ್ಯಾಕ್ಸ್ ಮತ್ತು ಅಲ್ಲಿರುವಂತಹ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಬೇಗ ಆದರೆ ಅಷ್ಟೇ ಬೇಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆ ಕಂಪನಿಗಳಿಗೆ ದೇಶದಲ್ಲಿ ಒಂದು ಓಪನ್ ಸ್ಪೇಸ್ ಇರುತ್ತೆ. ಸಿಂಗಲ್ ವಿಂಡೋ ಇರಬೇಕು. ಬಹಳಷ್ಟು ರಾಜ್ಯಗಳು ಸಮ್ಮಿಟ್ಗಳನ್ನು ಮಾಡೋದು ನೋಡಿರ್ತೇವೆ, ಬಟ್ ಅವರು ಒಂದಷ್ಟು ಪರ್ಸೆಂಟ್ ಇನ್ವೆಸ್ಟ್ ಆಗುತ್ತೆ ಅಂತ, ಅದರಲ್ಲಿ 10% ಕೂಡ ಕನ್ವರ್ಟ್ ಆಗಿರಲ್ಲ ಆ್ಯಸ್ ಎ ಇನ್ವೆಸ್ಟ್ಮೆಂಟ್. ಆದರೆ ಇದಕ್ಕೆ ಮೇನ್ ಕಾರಣ ಇರುವಂಥದ್ದು ಲ್ಯಾಂಡ್ ಅಕ್ವಿಸಿಷನ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಿರ್ಬೋದು, ಮತ್ತು ಗವರ್ನಮೆಂಟಲ್ಲಿ ಕೂತಿರುವಂತಹ ಅಧಿಕಾರಿಗಳು. ಇದನ್ನೆಲ್ಲ ಬಿಟ್ಬಿಟ್ಟು ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸನ್ನು ಕೊಟ್ಟರೆ ಆದಷ್ಟು ಬೇಗದಲ್ಲಿ ಕಂಪನಿಗಳು ಭಾರತಕ್ಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಇಲ್ಲಿ ಮೇನ್ಲಿ ನಾವು ನೋಡಬೇಕಂದ್ರೆ ಭಾರತದಲ್ಲಿ 26% US ಟ್ಯಾರಿಫ್ ಬೀಳಲಿಕ್ಕಿದೆ ಮತ್ತು ವಿಯೆಟ್ನಾಮಲ್ಲಿ 46% US ಟ್ಯಾರಿಫ್ ಬೀಳಲಿಕ್ಕಿದೆ. ಇದು ಕೂಡ ಮೇನ್ ಆಗುತ್ತೆ. ಬಟ್ ನಾವು ಏನಾದರೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಮೆರಿಕ ಜೊತೆ ಮಾಡ್ಕೊಂಡ್ವಿ ಅಂದರೆ ಇನ್ನೂ ಕಂಪನಿಗಳಿಗೆ ಅದು ಸುಲಭ ಆಗುತ್ತೆ. ಯಾಕಂದರೆ ವಿಯೆಟ್ನಾಮಿಗೆ ಹೇಗೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಿಗಲ್ಲ, ಯಾಕಂದರೆ ಅದು ಚೈನೀಸ್ ಪ್ರಾಡಕ್ಟನ್ನು ಡಂಪ್ ಮಾಡಲಿಕ್ಕೆ ಚೈನಾ ಯೂಸ್ ಮಾಡ್ತಾ ಇರುವಂಥ ಒಂದು ದಾರಿ. ಇದಲ್ಲದೆ ಭಾರತಕ್ಕೆ ಮುಂದೆ ಆಪ್ಷನ್ ಇರುವಂಥದ್ದು ಟಾಯ್ ಮೇಕರ್ ಕಂಪನಿಗಳಿದೆ. ಅಮೆರಿಕದ ಟಾಯ್ ಮೇಕರ್ ಕಂಪನಿಗಳು ವಿಯೆಟ್ನಾಮಲ್ಲಿದೆ. ಲೈಕ್ ಮ್ಯಾಟಲ್ ಆಗಿರ್ಬೋದು, ಕ್ರಯೋಲಾ ಆಗಿರ್ಬೋದು, ಮತ್ತು ಸ್ಪಿನ್ ಮಾಸ್ಟರ್ಸ್ ಆಗಿರ್ಬೋದು. ಇವೆಲ್ಲ ವಿಯೆಟ್ನಾಮನ್ನು ಬಿಟ್ಟು ಹೊರಬರುವಾಗ ಮೇನ್ಲಿ ಕಾಣುವಂಥದ್ದು ಭಾರತನೇ. ಹಾಗಾಗಿ ತುಂಬ ಓಪನ್ ಆಗಲಿಕ್ಕಿದೆ ಭಾರತದ ಮಾರ್ಕೆಟ್, ತುಂಬ ಎಕ್ಸ್ಪೋರ್ಟ್ ಜಾಸ್ತಿ ಆಗಲಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗ ನಾವು ಆಗಲೇ ಸರ್ಪ್ಲಸಲ್ಲಿ ಇದ್ದೀವಿ, ಬಟ್ ಇದೆಲ್ಲ ಕಂಪನಿಗಳು ಬರೋದ್ರಿಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಆದರೆ
ಭಾರತದ ಕಂಪನಿಗಳಿಗೆ ಮತ್ತು ಭಾರತೀಯರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗಲಿದೆ. ಈ ಒಂದು ನೋಟ್ ತುಂಬ ಖುಷಿಕರ ಸಂಗತಿ. ಆದರೆ ಇದನ್ನೆಲ್ಲ ಟ್ಯಾಕಲ್ ಮಾಡಲಿಕ್ಕೆ ನಮ್ಮ ಬಳಿ ಆ ಟೆಕ್ನಾಲಜೀಸ್ ಇದೆನಾ, ಆ ಮಟ್ಟಿಗಿನ ಸ್ಕಿಲ್ಡ್ ಎಂಪ್ಲಾಯೀಸ್ ಇದ್ದಾರಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಇವೆರಡು ಆಸ್ಪೆಕ್ಟ್ಸಲ್ಲಿ ಥಿಂಕ್ ಮಾಡಿದರೆ, ಇವೆರಡು ಆಸ್ಪೆಕ್ಟ್ಸನ್ನು ವರ್ಕ್ ಮಾಡಿದರೆ ಭಾರತದ ಏಳಿಗೆಯನ್ನು ನಾವು ನೋಡಲಿಕ್ಕಿದ್ದೇವೆ. ಇದಾಗಿತ್ತು ವೀಕ್ಷಕರೇ, ವಿಯೆಟ್ನಾಂನ ಒಂದು ಓಟದಲ್ಲಿ ಬ್ರೇಕ್ ಹಾಕಿಬಿಟ್ಟು ಭಾರತ ಆ ಓಟವನ್ನು ಟೇಕ್ ಓವರ್ ಅಥವಾ ಬ್ಯಾಟನನ್ನು ತಗೊಳ್ತಾ ಇರುವಂತಹ ವಿಷಯ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.